ಹೇಗಿದ್ದೀರಾ ಎಲ್ಲರೂ? ಇಟ್ಸ್ ಬೀನ್ ಸೋ ಲಾಂಗ್, ಯಾವುದೋ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಅಟ್ಲೀಸ್ಟ್ ವೀಕ್ಲಿ ಒನ್ ವಿಡಿಯೋ ಬಿಫೋರ್ ನೋಟಿಫಿಕೇಷನ್ ಆದಷ್ಟು ಥೀಮ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾವು ಅಶೋಕ ದ ಎಂಪರರ್ ಅಂದರೆ ಅಶೋಕನ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಅಶೋಕ ಕೂಡ ನಾರ್ಮಲಿ ಒಬ್ಬ ಸಾಮ್ರಾಟ ಅಥವಾ ಚಕ್ರವರ್ತಿ. ಬಟ್ ಯಾಕೆ ನಾವು ಅಶೋಕನ ಇಷ್ಟೊಂದು ನೆನಪಿಸ್ಕೊತೀವಿ? ಆ್ಯಂಡ್ ಅಶೋಕ ಎಲ್ಲ ಎಕ್ಸಾಮ್ಸಲ್ಲೂ ಅಂದರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ಸ್ಟೇಟ್ ಗ್ರೂಪ್ C ಎಕ್ಸಾಮ್ಸ್ ಆಗಿರ್ಬೋದು, ಪೊಲೀಸ್ ಸೆಲೆಕ್ಷನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಎಕ್ಸಾಮಿನರ್ಗೆ ಅಶೋಕ ಬ್ಯೂಟಿಫುಲ್ ಥೀಮ್. ಅದಕ್ಕೆ ರೀಸನ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಅಶೋಕ ನಾರ್ಮಲಿ ಒಬ್ಬ ಕೇವಲ ಚಕ್ರವರ್ತಿ ಅಥವಾ ಆಡಳಿತ ಮಾಡಿ ಒಳ್ಳೆ ಆಡಳಿತ ಕೊಟ್ಟಿದ್ದರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ತಿರಲಿಲ್ಲ. ಯಾಕೆಂದರೆ ತುಂಬ ರಾಜರುಗಳು ಬಂದಿದ್ದಾರೆ, ಹೋಗಿದ್ದಾರೆ. ಬಟ್ ಅಶೋಕ ಅನುಸರಿಸಿದಂತಹ ಧಮ್ಮ, ರೈಟಿಯಸ್ ಕಂಡಕ್ಟ್, ಅದು ಕೂಡ ಆಫ್ಟರ್ ದ ಕಳಿಂಗ ವಾರ್, ಆ ವಾರ್ ಆದಮೇಲೆ ಅಶೋಕ ಅಡಾಪ್ಟ್ ಮಾಡ್ಕೊಂಡಿದ್ದ ಧಮ್ಮ ಅನ್ನೋದು ಅಶೋಕನ ಬೇರೆ ಎಲ್ಲ ಚಕ್ರವರ್ತಿಗಳಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಪೋರ್ಟ್ರೇ ಮಾಡೋಕ್ಕೆ ಮತ್ತು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಅಶೋಕನ ತತ್ವಗಳಾಗಿರ್ಬೋದು ಅಥವಾ ಧಮ್ಮ ತತ್ವಗಳಾಗಿರ್ಬೋದು ಅದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಸಿವಿಲ್ ಸರ್ವೆಂಟ್ಗೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಎಕ್ಸಾಮಿನರು ಅಶೋಕ ಮೇಲೆ ನೀವು ಓದಲಿ ಅಂತಲೇ ಒಂದು ಟಾಪಿಕ್ನ ಅಥವಾ ಒಂದು ಕ್ವಶನ್ನ ಕೇಳ್ತಾರೆ. ಪರ್ಪಸ್ ಆಫ್ ಧಮ್ಮ ಏನು? ಕೈಂಡ್ನೆಸ್ಸು, ಅಹಿಂಸೆ, ರೆಸ್ಪೆಕ್ಟ್, ನಮ್ಗಿಂತ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡೋದು, ಅಥವಾ ನಮ್ಮ ಟೀಚರ್ಸಿಗೆ ರೆಸ್ಪೆಕ್ಟ್ ಮಾಡೋದು, ಅಥವಾ ನಮ್ಮ ಫೆಲೋಮೇಟ್ಸಿಗೆ ರೆಸ್ಪೆಕ್ಟ್ ಮಾಡೋದು, ಕಂಪ್ಯಾಷನ್ ಟುವರ್ಡ್ಸ್ ಅನಿಮಲ್ ಅಂದರೆ ಮೂಕ ಪ್ರಾಣಿಗಳ ಮೇಲೆ ನಮಗೆ ದಯೆ, ಮತ್ತು ಸತ್ಯ ಹೇಳೋದು, ಹಾರ್ಮನಿ ಅಂದರೆ ಎಲ್ಲರೂ ಒಟ್ಟಾಗಿ ಚೆನ್ನಾಗಿರೋಣ ಅನ್ನೋ ಒಂದು ಭಾವನೆ. ಸೊ ಈ ಧಮ್ಮ ಅನ್ನೋದು ಗವರ್ನೆನ್ಸ್ ಜೊತೆಗೆ ಹೇಗೆ ಕನೆಕ್ಟ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಮಹಾಮಾತ್ರಾಸ್, ಎಸ್ಪೆಷಲಿ ಧಮ್ಮ ಮಹಾಮಾತ್ರಾಸ್ ಅಂದರೆ ಅವರು ಧರ್ಮವನ್ನು ಹೇಗೆ ಸ್ಪ್ರೆಡ್ ಮಾಡೋಕ್ಕೆ ಅದಕ್ಕೋಸ್ಕರ ಇರ್ತಾರೆ. ಮತ್ತು ರಾಜುಕಾಸ್, ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ಬೋದು ಅಥವಾ ಲ್ಯಾಂಡ್ ಆಫೀಸರ್ಸು, ಮತ್ತು ಪ್ರಾದೇಶಿಕಾಸ್, ಪ್ರದೇಶ ಅಂದರೆ ನಮಗೆ ಗೊತ್ತಿದೆ ಪ್ರಾವಿನ್ಸಿಯಲ್ ಆಫೀಸರ್ಸ್, ಯುಕ್ತಾಸ್, ರೆಕಾರ್ಡ್ ಕೀಪರ್ಸ್, ಇವರೆಲ್ಲರೂ ಕೂಡ ಈ ಅಫಿಷಿಯಲ್ಸ್ ಒಂದು ಗವರ್ನೆನ್ಸಲ್ಲಿ. ಇದು ಅಶೋಕ ಟೈಮಲ್ಲಿದ್ದಂತಹ ಅಫಿಷಿಯಲ್ಸ್. ಮತ್ತು ಸ್ಟೇಟ್ ವೆಲ್ಫೇರ್ ಏನೇನು ಮಾಡಿದ್ರು ಅಶೋಕ? ಮೆಡಿಕಲ್ ಏಡ್ ಕೊಟ್ಟರು ಹ್ಯೂಮನ್ಗೆ ಮತ್ತು ಅನಿಮಲ್ಗೆ. ಇವಾಗ ನಮಗೆ ಅದನ್ನು ನಾವು ಆರ್ಟಿಕಲ್ 47 ನೋಡಬಹುದು. ಮೆಡಿಕೇಷನ್ನು ಅಥವಾ ಇಂಟಾಕ್ಸಿಕೇಟಿಂಗು, ಮತ್ತು ಫ್ರೀ ಆರೋಗ್ಯ ತಪಾಸಣೆ ಮಾಡೋದು, ಮತ್ತು ಪ್ಲ್ಯಾಂಟಿಂಗ್ ಟ್ರೀಸ್ನ ಹಾಕೋದು. ಇವಾಗಲೂ ಕೂಡ ನಾವು ನಗರಗಳಲ್ಲಿ ಪಾರ್ಕ್ ಮಾಡೋದು ಅಥವಾ ಗ್ರಾಮಗಳಲ್ಲಿ ಪಾರ್ಕ್ ಮಾಡೋದು ಇದೆಲ್ಲ ನೋಡಿದ್ದೀವಿ. ಮತ್ತು DPSPs, ಆಲ್ಮೋಸ್ಟ್ ನಾವು DPSPsನ ಎಲ್ಲವನ್ನು ಅಶೋಕ ಏನು ಮಾಡಿದ್ರಲ್ಲ ಇವಾಗ ನಾವು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಹೌಸ್ ಬಿಲ್ಡಿಂಗ್ ಮಾಡ್ತೀವಿ. ಮತ್ತು ಆರ್ಟಿಕಲ್ 48 ಅನಿಮಲ್ ಸ್ಲಾಟರ್ ಬಗ್ಗೆ ಹೇಳಿದ್ದಾರೆ, ಪ್ರೊಹಿಬಿಷನ್ ಆಫ್ ಅನಿಮಲ್ ಸ್ಲಾಟರು, ಅದು ಕೂಡ ಅಶೋಕ ಟೈಮಲ್ಲೂ ಇತ್ತು. ಮತ್ತು ರಿಲಿಜಿಯಸ್ ಪಾಲಿಸಿ ಅಂದರೆ ನಮಗೆ ಗೊತ್ತಿದೆ ಆರ್ಟಿಕಲ್ 25 28 ಎಲ್ಲ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತಾರೆ. ಸೇಮ್ ಅದೇ ಅಶೋಕನಲ್ಲೂ ಇತ್ತು. ಈಗ ಅರ್ಥ ಆಯ್ತಾ ಯಾಕೆ ಅಶೋಕ ಎಕ್ಸಾಮಿನರ್ಸ್ಗೆ ಅಷ್ಟು ಇಂಪಾರ್ಟೆಂಟ್ ಆಗ್ತಾನೆ ಅಂತ? ದಿಸ್ ಆರ್ ದ ಸ್ಮಾಲ್ ಥಿಂಗ್ಸ್. ಅದು ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಸೊಸೈಟಲ್ಲಾಗಿರ್ಬೋದು ಅಥವಾ ಆ್ಯಸ್ ಅ ಒಂದು ಏನಂತಾರೆ ಒಬ್ಬ ಸಿವಿಲ್ ಸರ್ವೆಂಟ್ಗೆ. ಸೊ ನೆಕ್ಸ್ಟು ಅಶೋಕ ಬಗ್ಗೆ ಇದು ಬೇಸಿಕ್ಕು, ಯಾಕೆ ಅಶೋಕ ಇಂಪಾರ್ಟೆಂಟ್ ಅಂತ ಹೇಳೋದಾಯಿತು. ಮತ್ತು ಅಶೋಕ ಬಗ್ಗೆ ಇನ್ನೇನೇನು ಕೇಳಬಹುದು? ಅಶೋಕದು ಟೈಮಲ್ಲಿ ಸ್ಕ್ರಿಪ್ಟ್ ಯಾವ್ಯಾವುದಿದೆ? ಈಗ ಅಶೋಕ ಬರೀ ಧಮ್ಮ ಬಗ್ಗೆ ಮಾತ್ರ ಕ್ವಶನ್ ಕೇಳಲ್ಲ. ಅಶೋಕದು ಸ್ಕ್ರಿಪ್ಟ್ ಏನು, ಅಲ್ಲಿ ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡಿದರು, ಮತ್ತು ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದರು ಫಾರ್ ದೇರ್ ಬಿಲ್ಡಿಂಗ್ಸ್. ಸೊ ಲ್ಯಾಂಗ್ವೇಜಸ್ ಏನಿತ್ತು ಅಂದರೆ ಮೇಜರ್ಲಿ ಪ್ರಕೃತಿತ್ತು, ಆಮೇಲೆ ಕರೋಸ್ಟಿ, ಇನ್ನೊಂದು ಖಂದಾರ್ ಮತ್ತು ಗ್ರೀಕ್ ಆ್ಯಂಡ್ ಅರ್ಮೇಯಿಕ್, ಇದೆಲ್ಲವೂ ಲ್ಯಾಂಗ್ವೇಜಸ್ಸು. ಮತ್ತು ಸ್ಕ್ರಿಪ್ಟ್ ಯಾವುದಿತ್ತು? ಮೇಜರ್ಲಿ ಬ್ರಾಹ್ಮಿ ಸ್ಕ್ರಿಪ್ಟ್ ಇತ್ತು. ಬ್ರಾಹ್ಮಿ ಸ್ಕ್ರಿಪ್ಟ್ನ ಯಾರು ಕಂಡಿಡಿದ್ರು ಅಥವಾ ಡಿಸೈಫರ್ ಮಾಡಿದರು ಅಂದರೆ ಜೇಮ್ಸ್ ಪ್ರಿನ್ಸಪ್ 1837. ಇದು ಆಲ್ರೆಡಿ UPSCಲೇ ಕ್ವಶನ್ ಆಗಿದೆ, ಜೇಮ್ಸ್ ಪ್ರಿನ್ಸಪ್. ಸೊ ನಿಮಗೆ ಇದು ನೆನಪಿರಬೇಕು, ಯಾರು ಅದನ್ನು ಡಿಸೈಫರ್ ಮಾಡಿದರು ಬ್ರಾಹ್ಮಿ ಸ್ಕ್ರಿಪ್ಟ್ನ ಅನ್ನೋದನ್ನೇ ಜೇಮ್ಸ್ ಪ್ರಿನ್ಸಪ್. ಮತ್ತು ಆ ಅಶೋಕನ ಕಾಲದಲ್ಲಿ ನಾನು ಹೇಳಿದೆ ಅಶೋಕ ತುಂಬ ಪ್ಯಾಲೇಸಸ್ ಮತ್ತು ಪಿಲ್ಲರ್ಸ್ನ ಕಟ್ಟಿದ್ದಾರೆ. ಸೊ ಆ ಪಿಲ್ಲರ್ಸ್ದು ಅವ್ರು ಏನೇನು ಯೂಸ್ ಮಾಡಿದರು ಅಲ್ಲಿ ಯೂಶ್ವಲಿ ವುಡನ್ದಿರ್ತಿತ್ತು, ಇಲ್ಲಾಂದರೆ ಸ್ಯಾಂಡ್ ಸ್ಟೋನ್ದಿರ್ತಿತ್ತು. ಆ ಟೈಮಲ್ಲಿ ಪಿಲ್ಲರ್ಸು ಹೈಲಿ ಪಾಲಿಶ್ಡ್ ಸ್ಯಾಂಡ್ ಸ್ಟೋನ್ ಅದು ಒಂದು.
ಮತ್ತು ನಮಗೆ ಗೊತ್ತಿದೆ ಸಾರನಾಥ್ದು ನಾವು ನ್ಯಾಷನಲ್ ಆ್ಯಂಬ್ಲಮ್ ಆಗಿ ತೊಗೊಂಡಿದ್ದೀವಿ, ಅದರಲ್ಲಿ 4 ಲಯನ್ ಕ್ಯಾಪಿಟಲ್ಸ್ ಇದೆ. ಸೊ ಅವ್ರದ್ರಲ್ಲಿ ಮೇಜರ್ಲಿ ಏನಂದರೆ ಮೊನೋಲಿಥಿಕ್ ಇರ್ತಿತ್ತು ಅವ್ರದ್ದು ಪಿಲ್ಲರ್ಸ್ ಎಲ್ಲ, ಮತ್ತು ಅವ್ರದ್ದು ಪ್ಯಾಲೇಸಸ್ಸು ವುಡನ್ ಇರ್ತಿತ್ತು, ಮತ್ತು ಕಾರ್ವಿಂಗ್ ಜಾಸ್ತಿ ಇರೋದು. ಇದು ನಮಗೆ ನೆನಪಿರಬೇಕು. ಇದೆಲ್ಲ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಮೌರ್ಯಾಸ್ತು ಆರ್ಕಿಟೆಕ್ಚರ್ ಅಂತ ಏನಾದರೂ ಸಬ್ಜೆಕ್ಟಿವ್ ಕ್ವಶನ್ಸು ನೀವು KPSC ಮೇನ್ಸ್ ಅಥವಾ UPSC ಮೇನ್ಸ್ ಬರಿತಾ ಇದ್ದರೆ ಇದು ಹೆಲ್ಪ್ ಆಗುತ್ತೆ. ಗ್ರೂಪ್ ಸಿ ಅಲ್ಲಿ ಸಬ್ಜೆಕ್ಟಿವ್ ಇಲ್ಲದೆ ಇರೋದ್ರಿಂದ ಆಬ್ಜೆಕ್ಟಿವ್ ಆಗಿರೋದ್ರಿಂದ ಅದ್ರದ್ದು ಫೀಚರ್ಸ್ ಕೇಳ್ಬೋದು. ಪಿಲ್ಲರ್ಸ್ದು ಫೀಚರ್ಸ್ ಏನು, ಯಾವ ವುಡನ್ ಇರ್ತಿತ್ತಾ ಅಥವಾ ಬರೀ ಸ್ಯಾಂಡ್ ಸ್ಟೋನ್ ಇರ್ತಿತ್ತಾ, ಸೊ ಸ್ವಲ್ಪ ಕ್ಲಾರಿಟಿ ನಿಮಗೆ ಗೊತ್ತಿರೋದು ಒಳ್ಳೆಯದು. ಅದಾದಮೇಲೆ ರಾಕ್ ಎಡಿಕ್ಟ್ಸ್ ತುಂಬ ಇಂಪಾರ್ಟೆಂಟು. ಮೇಜರ್ ರಾಕ್ ಎಡಿಕ್ಟ್ಸು 14 ಇದೆ. ಆ 14ರಲ್ಲಿ ನಮಗೆ ಒಂದು 7-8 ಗೊತ್ತಿದ್ರೂ ಕೂಡ ಎಕ್ಸಾಮಲ್ಲಿ ಅವ್ರು ಕೇಳಿದ್ದಕ್ಕೆ ಆನ್ಸರ್ ಮಾಡ್ಬೋದು. ಅವ್ರು ಐದರ್ ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು. ರಾಕ್ ಎಡಿಕ್ಟ್ 1 ಏನು ಹೇಳುತ್ತೆ ಅದ್ರ ಮುಂದೆ, ಅಥವಾ ಇಲ್ಲ ಅಂತಂದರೆ ಯಾವ ರಾಕ್ ಎಡಿಕ್ಟು ಎನಿಮಲ್ ಸ್ಲಾಟರ್ ಬಗ್ಗೆ ಹೇಳುತ್ತೆ, ಯಾವ ರಾಕ್ ಎಡಿಕ್ಟು ಧಮ್ಮ ಬಗ್ಗೆ ಹೇಳುತ್ತೆ, ಇದನ್ನು ಕೂಡ ಕ್ವಶನ್ ಆಗಿ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಸೊ 1 by 1 ನೋಡ್ತಾ ಹೋಗೋಣ. ಇವಾಗ ರಾಕ್ ಎಡಿಕ್ಟು 1 ಏನು ಹೇಳುತ್ತೆ? ರಾಕ್ ಎಡಿಕ್ಟ್ 1 ಅಂದರೆ ಅನಿಮಲ್ ಸ್ಲಾಟರ್ನ ಸ್ಟಾಪ್ ಮಾಡಿ, ಅದು ತಿನ್ನೋಕ್ಕಾಗಿರಬಹುದು ಅಥವಾ ರಿಚುವಲ್ ಫೆಸ್ಟಿವ್ ಕಿಲ್ಲಿಂಗು. ಅಂದರೆ ಇವಾಗಲೂ ಕೂಡ ಕೆಲವು ಕಡೆ ಏನಿದೆ ಅಂದರೆ ಯಾವುದಾದ್ರೂ ಒಂದು ಫೆಸ್ಟಿವಲ್ ಬಂದಾಗ ಇದು ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಸೊ ಅದು ತಪ್ಪು ಅಂತ ಎಡಿಕ್ಟ್ 1ನಲ್ಲಿ ಹೇಳಿದೆ. ಎಡಿಕ್ಟ್ 2 ಮೆಡಿಕಲ್ ಫೆಸಿಲಿಟೀಸ್ ಫಾರ್ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್. ಸೇಮ್ ಅದು ವೆಲ್ಫೇರ್ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ, ಯಾವ್ಯಾವುದು DPSPಯಲ್ಲಿದೆ ಅದೆಲ್ಲವೂ ಕೂಡ ಒಂದೊಂದು ರಾಕ್ ಎಡಿಕ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಇನ್ಫಾರ್ಮೇಷನ್ನ ನಾನು ತೊಗೊಂಡಿರೋದು ವಿದುರ ನೀತಿ ಅರಿವು ಅವ್ರದ್ದು ಫಸ್ಟ್ ವಿದುರ ನೀತಿಯಲ್ಲಿ. ನೀವು ಈ ವಿಡಿಯೋ ನೋಡಿದ ತಕ್ಷಣವೇ ಅಲ್ಲೊಂದು ಸಲ ಹೋಗಿ ಓದಿದರೆ ಅಲ್ಲಿ ಇನ್ನೂ ಇನ್ ಡೀಟೇಲಿಂಗಾಗಿ ಕೊಟ್ಟಿದ್ದಾರೆ. ನಾನು ಎಷ್ಟು ಬೇಕೋ ಎಕ್ಸಾಮಿಗೆ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅವ್ರು ಸ್ವಲ್ಪ ಇನ್ನೂ ಡೆಪ್ತಾಗಿ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ ಇಟ್. ಆ್ಯಂಡ್ ಐ ಆಮ್ ನಾಟ್ ಪ್ರಮೋಟಿಂಗ್ ಇಟ್, ಐ ಆಮ್ ಟೆಲ್ಲಿಂಗ್ ಇಟ್ಸ್ ಗುಡ್. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಟಡಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಪಿರಿಯಾಡಿಕ್ ಟೂರ್ಸ್ ಬೈ ಯುಕ್ತಾಸ್, ರಾಜುಕಾಸ್, ಪ್ರಾದೇಶಿಕಾಸ್, ಸ್ಪ್ರೆಡ್ ದಮ್ಮ ಮತ್ತು ಅಡ್ಮಿನಿಸ್ಟ್ರೇಷನ್ನ ಚೆಕ್ ಮಾಡೋಕ್ಕೆ, ಅದು ಎಡಿಕ್ಟ್ 3ಯಲ್ಲಿದೆ. ಎಡಿಕ್ಟ್ 4ಅಲ್ಲಿ ಮಾರಲ್ ಬಿಹೇವಿಯರ್ ಅಂದರೆ ಕಿಲ್ಲಿಂಗ್ ಮತ್ತು ಕ್ರೂಯಲ್ಟಿನ ಕಮ್ಮಿ ಮಾಡಿ ಅಂತ. ಮತ್ತು ಇದು 5th ಏನು ಹೇಳಿದರೆ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ದಮ್ಮ ಮಹಾಮಾತ್ರಾಸ್. ಅಂದರೆ ಈಗ ಕೆಲವು ಕಮ್ಯುನಿಟೀಸು ವುಮನ್ ಏಜ್ಡ್ ಪ್ರಿಸ್ನರ್ಸು ಇವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಎಡಿಕ್ಟ್ 5 ಕಿಂಗ್ ಎಕ್ಸೆಸಿಬಲ್ ಟು ಆಲ್ ಸಬ್ಜೆಕ್ಟ್ಸ್. ಪೀಪಲ್ ವೆಲ್ಫೇರಲ್ಲಿ ಯಾವತ್ತೂ ಕೂಡ ಕಿಂಗು ಡೈರೆಕ್ಟಾಗಿ ಸಿಗ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಎಡಿಕ್ಟ್ 7 ಏನು ಹೇಳುತ್ತೆ ಅಂದರೆ ಪ್ರಮೋಟ್ ವರ್ಚ್ಯೂ ಆ್ಯಂಡ್ ಇಂಟರ್ಸೆಕ್ಟ್ ಹಾರ್ಮನಿ. ಎಡಿಕ್ಟ್ 8 ಏನು ಹೇಳುತ್ತೆ ಅಂದರೆ ಅಂಡರ್ಟೇಕ್ಸ್ ಧಮ್ಮ ಯಾತ್ರಾಸ್, ಹೋಲಿ ವಿಸಿಟ್ಸ್ ಮಾಡಿ. ಮತ್ತು ಎಡಿಕ್ಟ್ 9 ಏನು ಹೇಳುತ್ತೆ ಅಂದರೆ ಸರ್ಮನೀಸ್ ಆ್ಯಂಡ್ ರಿಚುವಲ್ಸ್ ಆರ್ ಯೂಸ್ಲೆಸ್ ಅಂಟಿಲ್ ಅನ್ಲೆಸ್ ಯು ರೆಸ್ಪೆಕ್ಟ್ ಎಲ್ಡರ್ಸ್ ಆ್ಯಂಡ್ ಸ್ಪ್ರೆಡ್ ದ ಜನರಾಸಿಟಿ. 10th ಏನು ಹೇಳುತ್ತೆ ಅಂದರೆ ಮಾರಲ್ ಕಂಡಕ್ಟ್, ಟ್ರೂ ಫೇಮ್ ಈಸ್ ಮಾರಲ್ ಕಂಡಕ್ಟ್, ನಾಟ್ ಪಾಂಪ್ ಆರ್ ಕಾಂಕ್ವೆಸ್ಟ್. 10th ಧಮ್ಮ ಬೆನಿಫಿಟ್ಸ್ ಹಿಯರ್ ಆ್ಯಂಡ್ ಹಿಯರ್ ಆಫ್ಟರ್. ಧಮ್ಮ ನಾವು ಇರೋ ತನಕನೂ ಇರುತ್ತೆ, ನಾವು ಹೋದ್ಮೇಲೂ ಇರುತ್ತೆ. ಮತ್ತು 11th ಇದು ತುಂಬ ಇಂಪಾರ್ಟೆಂಟ್. 12th ರಿಲಿಜಿಯನ್ಸ್ ಟಾಲರೆನ್ಸು ಮತ್ತು ಎನಿಮಲ್ ಸ್ಯಾಕ್ರಿಫೈಸು, ಇದೆರಡು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು 13th ಎಡಿಕ್ಟ್ ಏನು ಹೇಳುತ್ತೆ ಅಂದರೆ ವಿಕ್ಟ್ರಿ ಥ್ರೂ ದಮ್ಮ, ಅದು ಕಲಿಂಗವಾರ್ದು ರೆಮೋರ್ಸ್ ಹೇಳುತ್ತೆ. ಮತ್ತು ಎಡಿಕ್ಟ್ 14 ಇಟ್ ಎಡಿಕ್ಟ್ಸ್ ಡಿಫರ್ ಬೈ ಪ್ಲೇಸ್ ಆ್ಯಂಡ್ ಆಡಿಯನ್ಸ್. ಮತ್ತು ಮೈನರ್ ರಾಕ್ ಎಡಿಕ್ಟ್ಸಲ್ಲಿ ಪರ್ಸ್ನಲ್ ಮೆಸೇಜ್, ದೇವನಾಂಪ್ರಿಯ, ಅಶೋಕ ಅನ್ನೋದು ಕೂಡ ಅದರಲ್ಲೇ ಇತ್ತು. ಮತ್ತು ಸೆಲ್ಫ್ ಕಂಟ್ರೋಲು, ಕಂಪ್ಯಾಷನ್, ಟ್ರುತ್ಫುಲ್ ಇದೆಲ್ಲ ಇರುತ್ತೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಐಡೆಂಟಿಫಿಕೇಷನ್ ಎಲ್ಲೆಲ್ಲಿದೆ ಅಂದರೆ ಮಸ್ಕಿಯಲ್ಲಿದೆ ಕರ್ನಾಟಕ, ಮತ್ತು ಗುಜಾರ MP ಯಲ್ಲಿದೆ. ಇದರಲ್ಲೇ ನಾನು ಹೇಳಿದ್ನಲ್ಲ ದೇವನಾಂಪ್ರಿಯ ದರ್ಶಿ ಅಂತ, ಅಶೋಕ ದೇವನಾಂಪ್ರಿಯ ದರ್ಶಿ, ಅದು ಮಸ್ಕಿಯಲ್ಲಿ ಸಿಕ್ಕಿರೋದು ಕರ್ನಾಟಕದಲ್ಲಿ. ಆ್ಯಂಡ್ ಪಿಲ್ಲರ್ ಎಡಿಕ್ಟ್ 7 ಇದೆ. ಇಲ್ಲಿ ತನಕ ಇದು ಕ್ವಶನ್ ಆಗಿಲ್ಲ, ಬಟ್ ಆಗಬಾರ್ದು ಅಂತ ಏನಿಲ್ಲ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲೂ ಕೂಡ ಕೌ ಸ್ಲಾಟರ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಪಿಲ್ಲರ್ ಎಡಿಕ್ಟ್ 2ಅಲ್ಲಿ ಪಬ್ಲಿಕ್ ವೆಲ್ಫೇರ್, ಮೆಡಿಕಲ್ ಏಡ್, ವೆಲ್ಸ್ ಆ್ಯಂಡ್ ಮೋರಲ್ ಡ್ಯೂಟೀಸ್ ಔಟ್ಲೈನ್ಡು. ಪಿಲ್ಲರ್ ಎಡಿಕ್ಟ್ 3 ಟಾಕ್ಸ್ ಅಬೌಟ್ ದ ಬ್ರಹ್ಮಣಾಸ್ ಆ್ಯಂಡ್ ಶ್ರಮಣಾಸ್, ಇದು ಗವರ್ನೆನ್ಸ್ ಅಫಿಷಿಯಲ್ಗೆ. ಆ್ಯಂಡ್ ಪಿಲ್ಲರ್ ಎಡಿಕ್ಟ್ 4 ರಾಜುಕಾಸ್ ಎಂಪವರ್ಡ್ ಆಸ್ ಅ ಜಡ್ಜಸ್, ಈಕ್ವಲ್ ಜಸ್ಟಿಸ್ ಫಾರ್ ಆಲ್, ಅಂದರೆ ಜಸ್ಟಿಸ್ ಎಲ್ರಿಗೂ ಒಂದೇ ಅನ್ನೋದನ್ನು, ಫೇರ್ ಪನಿಷ್ಮೆಂಟ್ ಕೊಡಬೇಕು. ಪಿಲ್ಲರ್ ಎಡಿಕ್ಟ್ 5 ಹೇಳುತ್ತೆ ಧಮ್ಮ ಮಹಾರಥಸ್, ಕೇರ್ ಫಾರ್ ಪ್ರಿಸನರ್ಸ್ ಆ್ಯಂಡ್ ಸೋಷಲ್ ವೆಲ್ಫೇರ್.
ಪಿಲ್ಲರ್ ಎಡಿಕ್ಟ್ 6 ಹೇಳುತ್ತೆ ಕಿಂಗ್ ಈಸ್ ಓಪನ್ನೆಸ್ ಟು ಪಿಟಿಷನ್, ಇಮಿಡಿಯೇಟ್ ಎಕ್ಸಿಕ್ಯೂಷನ್ ಫಾರ್ ಸೋಷಿಯಲ್ ಆರ್ಡರ್. ಪಿಲ್ಲರ್ ಎಡಿಕ್ಟ್ 7 ಹೇಳುತ್ತೆ ಕಾಂಪ್ರಹೆನ್ಷನ್ ಸ್ಟೇಟ್ಮೆಂಟ್ ಆಫ್ ಧಮ್ಮ ಆ್ಯಂಡ್ ಇಂಟರ್ಸೆಕ್ಟ್ ಹಾರ್ಮನಿ. ಅದರ್ ಪಿಲ್ಲರ್ಸ್ ಯಾವ್ಯಾವುದು? ರಾಮ್ಪೂರ್ವ, ಲೌರ್ಯ, ಸಾರನಾಥ್. ಆ್ಯಂಡ್ ಅಶೋಕದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಎಲ್ಲೆಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಇದು ಬ್ರಹ್ಮಗಿರಿಯಲ್ಲಿದೆ, ಮೈನರ್ ರಾಕ್ ಎಡಿಕ್ಟ್. ಮಸ್ಕಿ, ಮೈನರ್ ರಾಕ್ ಎಡಿಕ್ಟ್ ಯೂಸಿಂಗ್ ಪರ್ಸ್ನಲ್ ನೇಮ್, ಅಶೋಕನಾಮ್, ದೇವನಾಮ್ ಪ್ರಿಯದರ್ಶಿ ಅಂತ ಯೂಸ್ ಮಾಡಿದ್ರಲ್ಲ. ನಿಟ್ಟೂರು ಮತ್ತು ಉದಯಗಾಮ್, ಬೆಳ್ಳಾರಿ, ಇದು ಮೈನರ್ ರಾಕ್ ಎಡಿಕ್ಟು. ಮತ್ತು ಪಲ್ಕಿಗುಂಡು, ಗವಿಮಠ್, ಇದು ಮೈನರ್ ರಾಕ್ ಎಡಿಕ್ಟು, ಕೊಪ್ಪಳದಲ್ಲಿದೆ. ಸನ್ನತಿ, ಗುಲ್ಬರ್ಗಾದು, ಇಂದಿನ ಕಲಬುರ್ಗಿ. ಆ್ಯಂಡ್ ಸ್ತೂಪ ರಿಮೈನ್ಸ್ ಎಡಿಕ್ಟ್ ಫ್ರಾಗ್ಮೆಂಟ್ಸ್, ಇಂಪಾರ್ಟೆಂಟ್ ಮೌರ್ಯನ್ ಸೈಟ್ಸ್. ಸೊ ಇಷ್ಟು ನೀವು ಒಂದು ಅಟ್ಲೀಸ್ಟ್ ಇದರಲ್ಲಿ 50% ಆಫ್ ದ ನೇಮ್ಸ್ನ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ ಮೇಜರ್ಲಿ ಯಾವುದು ಸ್ಕ್ರಿಪ್ಟು, ಯಾವುದು ಲ್ಯಾಂಗ್ವೇಜು, ಯಾರು ಡಿಸೈಫರ್ ಮಾಡಿದ್ದು, ಆ್ಯಂಡ್ ಯಾವ್ಯಾವುದು ಪಿಲ್ಲರ್ ಎಡಿಕ್ಟ್ಸು, ರಾಕ್ ಎಡಿಕ್ಟ್ಸು, ಮೈನರ್ ರಾಕ್ ಎಡಿಕ್ಟ್ಸು, ಮೇಜರ್ ರಾಕ್ ಎಡಿಕ್ಟ್ಸು ಏನೇನು ಹೇಳುತ್ತೆ. ನಿಮ್ಗೆ ಯಾವ್ದು ಗೊತ್ತಿಲ್ಲ ಅಂದ್ರೂ ಧಮ್ಮ, ಸರ್ವಧರ್ಮ ಸಮನ್ವಯ, ಮತ್ತು ಮೆಡಿಕಲ್ ಏಡ್ ಫಾರ್ ಅನಿಮಲ್ ಆ್ಯಂಡ್ ಹ್ಯೂಮನ್, ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ, ದ ವೆರಿ ಇಂಪಾರ್ಟೆಂಟ್ ಒನ್, ಕೌ ಸ್ಲಾಟರ್ಸ್ ಅಂದರೆ ಅನಿಮಲ್ ಸ್ಲಾಟರ್. ಇದು 4 ನಿಮ್ಗೆ ಗೊತ್ತಿರಲೇಬೇಕು. ಬಿಕಾಸ್ ಕ್ವಶನ್ ಕೇಳಿದರೆ ಪ್ರೊಬಬ್ಲಿ ದೇ ವಿಲ್ ಆಸ್ಕ್ ಅಬೌಟ್ ದಿಸ್. ಆ್ಯಂಡ್ ಕರ್ನಾಟಕದಲ್ಲಿ ಸಿಕ್ಕಿದಂತಹ ಮಸ್ಕಿ ತುಂಬ ಇಂಪಾರ್ಟೆಂಟು. ಮತ್ತು ಕೆಲವು ನೇಮ್ಸ್ನ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಕೊಡ್ಬೋದು. ಬ್ರಹ್ಮಗಿರಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಬ್ರಹ್ಮಗಿರಿ ಕೂರ್ಗಲ್ಲೂ ಇದೆ, ಬಟ್ ಇದು ಬ್ರಹ್ಮಗಿರಿ ಚಿತ್ರದುರ್ಗದ್ದು. ಸೊ ಇಷ್ಟು ನಿಮಗೆ ಬೇಸಿಕ್ ಗೊತ್ತಿದ್ರೆ ಅಶೋಕ ಬಗ್ಗೆ ಇದು ಅಶೋಕ ಬಗ್ಗೆ ಮಾತ್ರ. ಕಂಪ್ಲೀಟ್ ಮೌರ್ಯಾಸು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ವೆನ್ ಅಶೋಕ ಕಮ್ಸ್ ಬೇರೆ ಎಲ್ಲವೂ ಕೂಡ ಸ್ವಲ್ಪ ಇದಾಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ಒಂದೇ ಕ್ವಶನ್ ಪೇಪರಲ್ಲಿ ಒಂದೇ ಡೈನಾಸ್ಟಿ ಬಗ್ಗೆ 2-3 ಕ್ವಶನ್ ಕೇಳೋದಿಲ್ಲ, ಅಂಟಿಲ್ ಅನ್ಲೆಸ್ ಇಟ್ಸ್ ಸೆಕ್ಷನ್ ವೈಸ್ ಟೆಸ್ಟ್ ಇನ್ ಅವರ್ ಟೆಸ್ಟ್ ಸೀರೀಸಸ್. ಬಟ್ ಎಕ್ಸಾಮಲ್ಲಿ ಅಶೋಕ ಬಗ್ಗೆ ಕೇಳೋ ಚಾನ್ಸಸ್ ಹೈಲಿ ಇರುತ್ತೆ. ಇದನ್ನು ಒಂದ್ಸಲ ವಿಡಿಯೋ ಕೇಳಿ ನೆಕ್ಸ್ಟ್ ಅದೊಂದು 2 to 3 pages ಇದೆ, ಒಂದ್ಸಲ ರಿವೈಸ್ ಮಾಡಿದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 question ಫ್ರಮ್ ದಿಸ್. ಆ್ಯಂಡ್ ಮತ್ತೆ ಇಂಪಾರ್ಟೆಂಟ್ ಸೈಟ್ ಔಟ್ಸೈಡ್ ಯಾವ್ಯಾವುದಿದೆ? ಧೌಲಿ, ಜೌಗಢ್ ಒಡಿಶಾದಲ್ಲಿದೆ, ಗಿರ್ನಾರ್ ಗುಜರಾತ್, ಸಹಜಂ ಘರಿ ಪಾಕಿಸ್ತಾನ್, ಸಪೋರಾ ಮಹಾರಾಷ್ಟ್ರ, ಕಲ್ಸಿ ಉತ್ತರಾಖಂಡ್. ಮಸ್ಕಿ ಮತ್ತು ಕಲ್ಸಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಸಾರನಾಥ್, ನಂದಗರ್, ಖಾಂದಾರ್. ಇದನ್ನಿಷ್ಟನ್ನ ಮತ್ತೆ ಒಂದು ಸಲ ಹೆಸರುಗಳನ್ನ ನೋಡ್ಕೊಳ್ಳಿ, ಸೊ ದಟ್ ನೆನಪಿರುತ್ತೆ. ಆಮೇಲೆ ಡಿಸ್ಕವರ್ ಆ್ಯಂಡ್ ಡಿಸೈಫರ್ಮೆಂಟ್. ಫಸ್ಟ್ ಮಾಡರ್ನ್ ನೋಟಿಸ್ ಆಫ್ ಅಶೋಕ ಇನ್ 1830s ಜೇಮ್ಸ್ ಪ್ರಿನ್ಸೆಫ್, ವಿ ಆಲ್ರೆಡಿ ನ್ಯೂ, ಬ್ರಾಹ್ಮಿ ಡಿಸೈಫರ್ ಮಾಡಿದರು. ಮಸ್ಕಿಯಲ್ಲಿ ದೇವನಾಮ್ ಪ್ರಿಯದರ್ಶಿ ಅಶೋಕ ಬಗ್ಗೆ ಇರೋದು. ಆ್ಯಂಡ್ ಆರ್ಕಿಯಾಲಜಿಕಲ್ ಸರ್ವೆ ಇಲ್ಲಿಗೂ ಕೂಡ ಇನ್ನೂ ಕೂಡ ಅವರು ಅಶೋಕದು ಡಿಸೈಫರ್ ಮಾಡೋಕ್ಕೆ ನೋಡ್ತಾನೇ ಇದ್ದಾರೆ. ಆ್ಯಂಡ್ ವಿ ನೋ ದ್ಯಾಟ್ ಹಳೆ ಕಾಲದನ್ನು ನಾವು ಪ್ರಿಸರ್ವ್ ಮಾಡಲೇಬೇಕಾಗತ್ತೆ. ಬಿಕಾಸ್ ನೋಡಿ, ಈಗ ಏನು ನಾವು DPSP ಫಾಲೋ ಮಾಡ್ತಿದ್ವಿ ಅದನ್ನು ಅವ್ರು ಅವಾಗಲೇ ಮಾಡಿದರು. ಸೊ 2000 years ಬ್ಯಾಕ್ ಅಂದರೆ ಥಿಂಕ್ ಆಫ್ ಇಟ್. ದಟ್ಸ್ ಆಲ್ ಫಾರ್ ದ ಡೇ. ಐ ವಿಲ್ ಕಂಟಿನ್ಯೂ ದಿಸ್ ಸೀರೀಸ್, ದಸ್ ಥೀಮ್ 1. ನಂಗೆ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ, ಬಟ್ ಡೆಫಿನೆಟ್ಲಿ ಐ ಮೇಕ್ ಶೋರ್ ದ್ಯಾಟ್ ಎಕ್ಸಾಮ್ಗಿಂತ ಮುಂಚೆ ಇಂಪಾರ್ಟೆಂಟ್ ಥೀಮ್ಸನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಓಕೆ, ಸ್ಟೇ ಟ್ಯೂನ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್.